ರಾಷ್ಟ್ರ ರಾಜಕಾರಣದ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ಆರಂಭಿಸ್ತಾ ಇದ್ದೀವಿ. ನಿನ್ನೆ ಸಂಸತ್ ಉಭಯ ಸದನಗಳ ಅಧಿವೇಶನ ಶುರುವಾಯಿತು. ಆರಂಭ ಎಲ್ಲ ನಾರ್ಮಲ್ ಆಗೇ ಇತ್ತು. ರಾತ್ರಿಯ ವೇಳೆಗೆ ಸುದ್ದಿ, ಜಗದೀಪ್ ಧನಕರ್ ರಾಜೀನಾಮೆಯ ಸುದ್ದಿ ಬಂತು. ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ. ಮೊದಲ ದಿನದ ಕಲಾಪದ ಅಂತ್ಯದ ವೇಳೆಗೆ ದಿಢೀರ ರಾಜೀನಾಮೆಯನ್ನ ಘೋಷಿಸಿದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಇನ್ನು 2 ವರ್ಷ 1 ತಿಂಗಳ ಅಧಿಕಾರಾವಧಿ ಇತ್ತು. ಅಧಿವೇಶನದ ಮಧ್ಯದಲ್ಲಿಯೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ಮೊದಲ ದಿನದ ಅಂತ್ಯದಲ್ಲೇ ರಾಜೀನಾಮೆ ಘೋಷಣೆ. ಸಂವಿಧಾನದ 67ನೇ ವಿಧಿಯ ಪ್ರಕಾರ ರಾಜೀನಾಮೆ ರಾಷ್ಟ್ರಪತಿಗಳಿಗೆ ರವಾನಿಸಿದರು. ಹದಿನೈದು ಗಂಟೆಗಳ ನಂತರ ರಾಜೀನಾಮೆ ಅಂಗೀಕಾರಗೊಂಡಿತ್ತು. ರಾಷ್ಟ್ರಪತಿ ಭವನದಿಂದ ಸಂದೇಶ ಬಂತು. Honorable members, please. ಎರಡು ವರ್ಷ 11 ತಿಂಗಳು ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ರು ಜಗದೀಪ್ ಧನಕರ್. ರಾಜೀನಾಮೆ ಘೋಷಿಸಿದ 15 ಗಂಟೆಗಳ ನಂತರ ಅಕ್ಸೆಪ್ಟ್ ಆಯಿತು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದರು. ಧನಕರ್ ಅವರಿಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ದೇಶ ಸೇವೆಗೆ ಅವಕಾಶ ಸಿಕ್ಕಿತ್ತು. ಉಪರಾಷ್ಟ್ರಪತಿ ಸ್ಥಾನದಲ್ಲೂ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ಅವರಿಗೆ ಉತ್ತಮ ಆರೋಗ್ಯ ಸಿಗಲಿ ಅಂತ. ಆರೋಗ್ಯ ಸರಿ ಇಲ್ಲ ಅನ್ನುವ ಕಾರಣ ಕೊಟ್ಟು ರಾಜೀನಾಮೆ ಘೋಷಿಸಿದರು ಜಗದೀಪ್ ಧನಕರ್. ಆದರೆ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ವಿಪಕ್ಷಗಳಲ್ಲಿ ಚರ್ಚೆ, ಸರ್ಕಾರದ ಜೊತೆ ತಿಕ್ಕಾಟಕ್ಕೆ ಬಿದ್ದದ್ದರಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಇನ್ನು 2 ವರ್ಷ 1 ತಿಂಗಳ ಅಧಿಕಾರಾವಧಿ ಇರುವಾಗ
ಒಂದಿಡೀ ದಿನ ಕಲಾಪವನ್ನು ನಡೆಸಿ ಯಾಕೆ ರಾಜೀನಾಮೆ ಕೊಟ್ಟು? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿ ಕೂಡ ಆಗಿರ್ತಾರೆ. ಸದನ ನಡೀತಾ ಇರುವಾಗಲೇ ರಾಜೀನಾಮೆ ಬಂದಿದೆ. ಉಪಸಭಾಪತಿಗಳು ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಉಪಸಭಾಪತಿ ಫೋಟೋ ನೋಡ್ತಾ ಇದ್ದೀರಿ. ಹರಿವಂಶ ಸಿಂಗ್ ರಾಜ್ಯಸಭೆಯ ಉಪಸಭಾಪತಿ ಅವರು ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ. ರಾಷ್ಟ್ರಪತಿಗಳೇ ಬರೋದಕ್ಕೆ ಹೇಳಿದ್ರಂತೆ. ಏಕಾಏಕಿ ಉಪರಾಷ್ಟ್ರಪತಿಗಳ ರಾಜೀನಾಮೆ ಕೊಟ್ಟಿರೋದ್ರಿಂದ ಕಲಾಪವನ್ನ ನೀವೇ ಜವಾಬ್ದಾರಿಯಿಂದ ಸುಗಮವಾಗಿ ನಡೆಸಿಕೊಂಡು ಹೋಗಿ ಅಂತ ಹೇಳೋದಕ್ಕೆ. ದೇಶದಾದ್ಯಂತ ಚರ್ಚೆ. ಇಷ್ಟು ತರಾತುರಿಯಲ್ಲಿ ಯಾಕೆ ಉಪರಾಷ್ಟ್ರಪತಿಗಳ ರಾಜೀನಾಮೆ ಕೊಟ್ಟು? ನಿಜವಾಗ್ಲೂ ಅನಾರೋಗ್ಯದ ಕಾರಣವ? ಸರ್ಕಾರದ ಜೊತೆ ತಿಕ್ಕಾಟದ ಚರ್ಚೆ ಆಗ್ತಾ ಇರುವಾಗ ನಿನ್ನೆ ಸದನದಲ್ಲಿ ಏನಾಯ್ತು ಅನ್ನುವುದನ್ನು ಗಮನಿಸಬೇಕು. ನ್ಯಾಯಮೂರ್ತಿ ಯಶವಂತ ವರ್ಮಾ ವಿರುದ್ಧ ವಿಪಕ್ಷಗಳು ಪದಚ್ಯುತಿಯ ಪ್ರಸ್ತಾಪ ಮಂಡಿಸಿದವು. ನ್ಯಾಯಮೂರ್ತಿ ಯಶವಂತ ವರ್ಮಾ ದೆಹಲಿ ಹೈಕೋರ್ಟ್ನ ಜಸ್ಟಿಸ್ ಆಗಿದ್ರು. ಮನೆಯಲ್ಲಿ ಅವರು ಅವರ ಕುಟುಂಬದವರು ಯಾರು ಇಲ್ಲದೆ ಇದ್ದಾಗ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿತ್ತು. ಫೈರ್ ಬ್ರಿಗೇಡ್ನವರು ಬೆಂಕಿ ಆರಿಸೋದಕ್ಕೆ ಬಂದರು. ಒಂದು ಕೋಣೆಯಲ್ಲಿ ಕಂತೆ ಕಂತೆ ನೋಟುಗಳು ಸುಟ್ಟು ಹೋಗಿದ್ದು ಗೊತ್ತಾಯಿತು. 500 ರೂಪಾಯಿಯ ನೋಟುಗಳು ಕಂತೆ ಕಂತೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 15 ಕೋಟಿ ದುಡ್ಡಿತ್ತಲ್ಲಿ ಅಂತ. ವಿಪಕ್ಷಗಳ ನೋಟಿಸ್ ಕೊಟ್ಟು ಇವರನ್ನ ಪದಚ್ಯುತಿ ಮಾಡಬೇಕು, ವಾಗ್ದಂಡನೆಗೊಳಪಡಿಸಬೇಕು ಅಂತ. ಜಗದೀಪ್ ಧನ್ಕರ್ ಅದನ್ನು ಒಪ್ಕೊಂಡು ಬಿಟ್ಟು ಸರ್ಕಾರದ ಜೊತೆ ಚರ್ಚಿಸಬೇಕಾಗಿತ್ತು, ಚರ್ಚಿಸಲಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಿರಿಯ ಸಚಿವರೊಬ್ಬರು ಜಗದೀಪ್ ಧನ್ಕರ್ ಅವರಿಗೆ ನನ್ನ ಸಂಜೆ ಫೋನ್ ಮಾಡಿ ಸಿಟ್ನಲ್ಲಿ ಮಾತಾಡಿದ್ರಂತೆ. ವಿಪಕ್ಷಗಳ ಕೊಟ್ಟ ನೋಟಿಸನ್ನು ಹೆಂಗೆ ಒಪ್ಕೊಂಡು ಬಿಟ್ರಿ ನೀವು ಅಂತ. ನನ್ನ ಅಧಿಕಾರ ನಾನು ಬಳಸಿದ್ದೀನಿ ಅಂತ ಬಹಳ ಖಾರವಾಗಿ ಉತ್ತರಿಸಿದ್ರಂತೆ ಜಗದೀಪ್ ಧನ್ಕರ್.
ಅದಾದ ನಂತರ ಬಿಜೆಪಿಯವರೇ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದು ಬಿಡ್ತಾರೆ ಅಂತ ಮಾತು ಕೇಳಿ ಬರೋದಕ್ಕೆ ಶುರುವಾಯಿತು. ಸಂಜೆ 4:15 ಅವರು ಸರ್ವಪಕ್ಷದ ಸಭೆ ಕರೆದ್ರು. ಬಿಸಿನೆಸ್ ಅಡ್ವೈಸರಿ ಕಮಿಟಿಯ ಮೀಟಿಂಗು. ಅದಕ್ಕೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜುನು ಹೋಗಲಿಲ್ಲ. ರಾಜ್ಯಸಭೆ ನಾಯಕ JP ನಡ್ಡಾ ಅವರು ಹೋಗಲಿಲ್ಲ. JP ನಡ್ಡಾ ಮತ್ತು ಕಿರಣ್ ರಿಜಿಜು ಅವರ ಸಭೆಗೆ ಹೋಗಲಿಲ್ಲ ಅನ್ನೋದು ಸತ್ಯ, ಎಲ್ರಿಗೂ ಗೊತ್ತಿತ್ತು. ಹಿರಿಯ ಸಚಿವರೊಬ್ಬರು ಫೋನ್ ಮಾಡಿ ಸಿಟ್ನಲ್ಲಿ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಈ ಎಲ್ಲ ಬೆಳವಣಿಗೆಗಳಿಂದ ಜಗದೀಪ್ ಧನ್ಕರ್ ಮನಸ್ಸಿಗೆ ಖೇದ ಆಯಿತು. ರಾಜೀನಾಮೆಯ ಘೋಷಣೆ ಮಾಡಿದ್ರು ಅನ್ನುವ ಮಾತು. 9:35 ನಿನ್ನೆ ರಾತ್ರಿ ಅವರ ರಾಜೀನಾಮೆ ಘೋಷಣೆಯಾಗಿತ್ತು. ಒಂದು ವಿದಾಯದ ಭಾಷಣವನ್ನೂ ಮಾಡದೆ ಜಗದೀಪ್ ಧನ್ಕರ್ ಅವರು ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಅಧಿವೇಶನದ ಮೊದಲನೇ ದಿನದ ಅಂತ್ಯದಲ್ಲಿ ರಾಜೀನಾಮೆ. ರಾಜ್ಯಸಭೆಯಲ್ಲಿ ಉಪಸಭಾಪತಿ ಅವರು ಮಾಹಿತಿ ಕೊಟ್ಟರು. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ ಸಿಂಗ್ ಮಾಹಿತಿ ಕೊಟ್ಟರು, ಕೇಳಿಸ್ಕೊಳ್ಳಿ. The announcement by the chair, the occurrence of vacancy in the office of Honorable Vice President is envisaged in the Constitution as and when communication in respect of further constitutional process is received, the same shall be shared. Announcement by the chair, the occurrence of vacancy in the office of Honorable Vice President is envisaged in the Constitution as and when communication in respect of further constitutional process is received, the same shall be shared. Announcement by the chair. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.